ಇನ್ನು ಕಾಂಗ್ರೆಸ್ಗೆ ನಮ್ಮನ್ನ ಬಿಟ್ಟರೆ ಗತಿ ಇಲ್ಲ ಅನ್ನೋದು ಗೊತ್ತಾಗಿದೆ. ದೇವೇಗೌಡರಿಗೆ ಸಿಎಂ ಕುಮಾರಸ್ವಾಮಿಗೆ ಗೊತ್ತಾಗಿದೆ. ಹಾಗಾಗಿ ಕಾಂಗ್ರೆಸ್ ಜೆಡಿಎಸ್ನವರ ಮನೆ ಬಾಗಿಲು ಕಾಯುವಂತಾಗಿದೆ. ದೇವೇಗೌಡರು ಕಣ್ಣೀರು ಹಾಕಿದ ಸುದ್ದಿ ಕೇಳಿದೆ. ಅವರಿಬ್ಬರು ರೆಡಿಮೇಡ್ ಕಣ್ಣೀರು, ಅವರಿಬ್ಬರದ್ದು ಕುಮಾರಸ್ವಾಮಿ ಅವರ ಕರವಸ್ತ್ರ ದೇವೇಗೌಡರ ಬಳಿ ಬಂದಿರಬೇಕು. HDK ಹಾಗೂ ದೇವೇಗೌಡರದ್ದು ರೆಡಿಮೇಡ್ ಕಣ್ಣೀರು. ಅವರು ಯಾವಾಗಲೂ ಕರ್ಚೀಫ್ನಲ್ಲಿ ಅಮೃತಾಂಜನ್ ಹಾಕಿಕೊಂಡಿರ್ತಾರೆ. ಗೌಡ್ರು ಹಾಗೂ ಸಿಎಂ HDKಯನ್ನ ಯತ್ನಾಳ್ ಕಿಚಾಯಿಸಿದ್ದಾರೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ. ಇದು ಈ ಕಾಂಗ್ರೆಸ್ಗೆ ನಮ್ಮನ್ನ ಬಿಟ್ಟರೆ ಗತಿ ಇಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ದೇವೇಗೌಡರಿಗೆ ಸಿಎಂ ಕುಮಾರಸ್ವಾಮಿಗೆ ಗೊತ್ತಾಗಿದೆ. ಹಾಗಾಗಿ ಕಾಂಗ್ರೆಸ್ ಜೆಡಿಎಸ್ನವರ ಮನೆ ಬಾಗಿಲನ್ನ ಕಾಯುವಂತಾಗಿದೆ. ಪದೇ ಪದೇ ದೇವೇಗೌಡರು ಕಣ್ಣೀರು ಹಾಕಿದ ಸುದ್ದಿ ಕೇಳಿದೆ. ಕುಮಾರಸ್ವಾಮಿ ಅವರ ಕರವಸ್ತ್ರ ದೇವೇಗೌಡರ ಬಳಿ ಬಂದಿರಬೇಕು. HDK ಹಾಗೂ ದೇವೇಗೌಡರದ್ದು ರೆಡಿಮೇಡ್ ಕಣ್ಣೀರು. ಅವರು ಯಾವಾಗಲೂ ಕರ್ಚೀಫ್ನಲ್ಲಿ ಅಮೃತಾಂಜನ್ ಹಾಕ್ಕೊಂಡು ಇಟ್ಕೊಂಡಿರ್ತಾರೆ. ಗೌಡ್ರು ಹಾಗೂ ಸಿಎಂ HDK ಇಬ್ಬರದ್ದು ಕೂಡ ರೆಡಿಮೇಡ್ ಕಣ್ಣೀರು ಅನ್ನುವಂತಹ ನಿಟ್ಟಿನಲ್ಲಿ ಇಬ್ಬರು JDS ನಾಯಕರ ಬಗ್ಗೆ ಯತ್ನಾಳ್ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ. ಜೊತೆಗೆ ಇಬ್ಬರು ನಾಯಕರನ್ನ ಕಿಚಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರದ್ದು ಜೊತೆಗೆ ಅವರದ್ದು ಇಬ್ಬರದ್ದು ರೆಡಿಮೇಡ್ ಕಣ್ಣೀರದು ಆ ವಿಚಾರವಾಗಿ ಅಷ್ಟೇನು ಗಂಭೀರವಾಗಿ ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಇದಿಷ್ಟೇ ಹೇಳಿಲ್ಲ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ದೇವೇಗೌಡರು ಭಸ್ಮಾಸುರ ಇದ್ದ ಹಾಗೆ, ಅವರು ಯಾರ ತಲೆ ಮೇಲೆ ಕೈ ಇಡ್ತಾರೋ ಅವರು ಭಸ್ಮಾಗಿ ಹೋಗ್ತಾರೆ. ಇಷ್ಟರಲ್ಲೇ ಕಾಂಗ್ರೆಸ್ ನೆಲ ಕಚ್ಚುತ್ತೆ. ಅವರು ಭಸ್ಮಾಸುರ ಇದ್ದ ಹಾಗೆ, ಅವರೇನಾದರೂ ಕೈ ಇಟ್ಟರೆ ಎಲ್ಲರೂ ಭಸ್ಮ ಆಗ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ ಕೂಡ ನೆಲ ಕಚ್ಚುತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ JDS ವರಿಷ್ಠ HD ದೇವೇಗೌಡ ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿರುದ್ಧ ಹರಿಹಾಯುವಂತ ಕೆಲಸ ಮಾಡಿದ್ರು. ಕಾಂಗ್ರೆಸ್ನವ್ರು ಏನಾದರೂ ತಮ್ಮ ಪಕ್ಷ ಅಸ್ತಿತ್ವ ಉಳಿಸ್ಕೋಬೇಕಾದ್ರೆ ಈ ಮಿತ್ರ ಏನು ಮೈತ್ರಿ ಸರ್ಕಾರದ ಹೊರಗೆ ಬಂದ್ರೆ ಕಾಂಗ್ರೆಸ್ಸಿಗೆ ಘೋಷಿಸಿದೆ. ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ದೇವೇಗೌಡರು ಹಂಗೆ ದೇವೇಗೌಡರು ಅಂದ್ರೆ ಭಸ್ಮಾಸುರ ಇದ್ದಂಗೆ ಅದ್ರ ಮ್ಯಾಗ ತಲೆ ಮ್ಯಾಗ ಕೈ ಇಡ್ತಾರೆ, ಅದು ಮುಗೀತಿರುತ್ತೆ. ಕಾಂಗ್ರೆಸ್ ಮ್ಯಾಗ ತಲೆ ಮ್ಯಾಗ ಕೈ ಇಟ್ಟಾರ, ಈಗ ಅದು ಮುಗಿ ಕಾಲ ಬಂದ. ಈ ನಿಮ್ಮೆಲ್ಲೂ ಕೈ ಇಟ್ಟಿದ್ದಾರೆ ಲಾಸ್ಟ್ ಟೈಮ್ ಗೌಡ್ರ ಮೇಲೆ ನನ್ನ ಮ್ಯಾಗ ಕೈ ಇಟ್ಟರು ನಾನು ವಾಮನನಾಗಿ ಹೊಡ್ಯಾಕಾಗ. ದೇವೇಗೌಡರು ಯಾವಾಗ ಯಾರು ಮಾತುಕತೆ ಮಾಡ್ತಾರೋ ಏನು ಆಟ ಆಡ್ತಾರೋ ಯಾರಿಗೂ ಗೊತ್ತಿಲ್ಲ. ಅವ್ರು ಹೋದ ಸಲನೇ ವಿಧಾನಸಭೆಯಲ್ಲಿಯೂ ದೇವೇಗೌಡರು ಪ್ರಧಾನಮಂತ್ರಿಗಳನ್ನ ಕುಮಾರಸ್ವಾಮಿ ದೇವೇಗೌಡರು ಭೇಟಿ ರಾತ್ರಿ ಹೋಗಿ ಭೇಟಿಯಾಗೋ ಚಟ ಭಾಳ. ಇವ್ರು ಯಾವಾಗ ಏನು ಕೈ ಕೊಡ್ತಾರೋ ಏನು ಮಾಡ್ತಾರೋ, ಯಾವಾಗ ಯಾರು ಕಾಲು ಹಿಡಿತಾರೋ, ಯಾವಾಗ ಅಳ್ತಾರೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶೋಕ್, ಯಾರ ತಲೆ ಮೇಲೆ ಕೈ ಇಡ್ತಾರೆ ದೇವೇಗೌಡರು ಅವರು ಭಸ್ಮ ಆಗ್ತಾರೆ, ಅವ್ರ ಒಂಥರ ಭಸ್ಮಾಸುರ ಇದ್ದಂಗೆ ಅಂತ ಯಾವಾಗ ನಿಮ್ಮ ತಲೆ ಮೇಲೆ ಕೈ ಇಟ್ಟಿದ್ರಲ್ಲ ದೇವೇಗೌಡರು ಅಂತ ಕೇಳಿದ್ರೆ ನಾನು ವಾಮನಾಗಿ ವಾಪಸ್ ಬಂದೆ ಅಂತ ಏನೆಲ್ಲ ಮಾತಾಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್? ಅಶೋಕ್ ಆನಂದ್, ಹೌದು. ಏನಂತಂದ್ರೆ ದೇವೇಗೌಡರನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂದು ಭಸ್ಮಾಸುರನಿಗೆ ಹೋಲಿಸಿ ಮಾತನಾಡಿದ್ರು. ವಿಜಯಪುರದಲ್ಲಿ ಮಾತನಾಡಿದ ವಿಜಯಪುರ ನಗರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೇವೇಗೌಡರು ಹಾಗೂ ಅವರ ಕುಟುಂಬದ ವಿರುದ್ಧ ಮತ್ತು ಕುಮಾರಸ್ವಾಮಿಗಳ ವಿರುದ್ಧ ಅವರು ಹರಿಯಾಯ್ದ್ರು. ಏನು ದೇವೇಗೌಡರು ಒಂಥರ ಭಸ್ಮಾಸುರ ಇದ್ದಾಗೆ, ಅವ್ರು ಯಾರ ತಲೆ ಮೇಲೆ ಕೈ ಇಟ್ಟರು ಕೂಡ ಅವರು ಸುಟ್ಟು ಭಸ್ಮ ಆಗೋದು ಖಚಿತ. ಸದ್ಯ ದೇವೇಗೌಡರ ಕೈ ಕಾಂಗ್ರೆಸ್ ಪಕ್ಷದ ಮೇಲಿದೆ. ಕಾಂಗ್ರೆಸ್ ಪಕ್ಷವು ಕೂಡ ಯಾವಾಗ ಸುಟ್ಟು ಭಸ್ಮ ಆಗುತ್ತೋ ಗೊತ್ತಿಲ್ಲ. ಹೀಗೆ ದೇವೇಗೌಡರು ಕೈ ಇಟ್ಟರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡಿದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಎಚ್ಚರಗೊಂಡು JDS ಪಕ್ಷದಿಂದ ಹೊರಬಂದ್ರೆ ಮಾತ್ರ ರಾಜ್ಯದಲ್ಲಿ ಅವರ ಒಂದು ಅಸ್ಮಿತೆ ಉಳಿಯತ್ತೆ ಅನ್ನೋ ಮಾತನ್ನ ಆಡಿದ್ದಾರೆ. ಜೊತೆಗೆ ನಾನು ಒಂದೊಂದು ಕಾಲದಲ್ಲಿ ದೇವೇಗೌಡರ ಕೈಯನ್ನ ತಲೆ ಮೇಲೆ ಇಟ್ಕೊಂಡಿದ್ದೆ, ಆದ್ರೆ ವಾಮನಂತೆ ಅದರಿಂದ ಬಿಡಿಸ್ಕೊಂಡು ಹೊರಬಂದೆ ಎನ್ನುವ ಮೂಲಕ ದೇವೇಗೌಡರಿಗೆ ಟಾಂಗ್ ನೀಡಿದ್ರು. ಈ ದೇವೇಗೌಡರು ಮತ್ತು CM ಕುಮಾರಸ್ವಾಮಿ ಯಾವಾಗ ಕಣ್ಣೀರು ಹಾಕ್ತಾರೆ, ಯಾವಾಗ ಯಾರ ಕಾಲು ಹಿಡಿತಾರೆ ಅನ್ನೋದೇ ಗೊತ್ತಾಗಲ್ಲ. ಹಗಲೇ ಹೊತ್ತಿನಲ್ಲಿ ಒಂಥರ ನಡ್ಕೊಂಡ್ರೆ ರಾತ್ರಿ ಹೊತ್ತು ಒಂಥರ ನಡ್ಕೊಳ್ತಾರೆ. ಈ ಹಿಂದೆ ಕೂಡ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಮನೆಗೆ ಭೇಟಿ ನೀಡಿದ್ದು ಕೂಡ ಅನ್ನೋ ವಿಷಯವನ್ನು ಕೂಡ ಇವರು ಬಹಿರಂಗಪಡಿಸಿದ್ರು. ಆದ್ರೆ ಯಾವ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಮನೆಗೆ ಭೇಟಿ ನೀಡಿದ್ರು ಅನ್ನೋದನ್ನು ಮಾತ್ರ ಅವರು ಬಹಿರಂಗಗೊಳಿಸ್ತಿಲ್ಲ. ಸದ್ಯ ಕಾಂಗ್ರೆಸ್ JDS ಹಕ್ಕಿಯನ್ನು ತರದ್ರೆ ಮಾತ್ರ ಬದುಕತ್ತೆ, ಇಲ್ಲವ ಬದುಕಲ್ಲ ಅನ್ನೋ ಹೇಳುವ ಮಾತಿನ ಮೂಲಕ ಅವರು
ಸಮ್ಮಿಶ್ರ ಸರ್ಕಾರದಿಂದ ಕಾಂಗ್ರೆಸ್ ಅವರು ಹೊರಬರಬೇಕು ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ಅವರು ತಮ್ಮ ಪಕ್ಷದ ಮುಖಂಡರಿಗೂ ಕೂಡ ಕೆಲವು ಕಿವಿ ಮಾತುಗಳನ್ನ ಹೇಳಿದ್ರು. ಏನು ದೇವೇಗೌಡರು ಪ್ರಧಾನಮಂತ್ರಿ ಮೋದಿ ಅವರಿಗೆ ಭೇಟಿ ಆಗೋದ್ರ ಮೂಲಕ ಕಾಂಗ್ರೆಸ್ ಪಕ್ಷದವರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಏನು ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗುವ ಯೋಗ್ಯತೆ ಇಲ್ಲ, ಏನು ಮುಲಾಯಂ ಸಿಂಗ್ ಯಾದವ್ ಇರ್ಲಿ, ಮಾಯಾವತಿ ಅವರು ಇರ್ಲಿ, ಈಗಾಗಲೇ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಾರೆ. ಆದ ಕಾರಣ ಜೆಡಿಎಸ್ ಬಿಟ್ಟರೆ ನಮ್ಗೇನು ಗತಿ ಇಲ್ಲ ಎನ್ನುವ ಭ್ರಮೆಯಲ್ಲಿ ಕಾಂಗ್ರೆಸ್ ಅವರಿದ್ದಾರೆ. ಆದ್ರೆ ಜೆಡಿಎಸ್ ಕಾಂಗ್ರೆಸ್ಗೆ ಯಾವಾಗ ಸುಟ್ಟು ಬಸವ ಮಾಡುತ್ತೆ ಅನ್ನೋದು ಅವರಿಗೆ ತಿಳಿದಿಲ್ಲ ಎನ್ನುವ ಮಾತಿನ ಮೂಲಕ ಇವರು ದೇವೇಗೌಡರಿಗೆ ಟಾಂಗ್ ನೀಡಿದ್ರು. ಇದೇ ವೇಳೆ ರಫೇಲ್ ಡೀಲ್ ಬಗ್ಗೆನೂ ಕೂಡ ಇವರು ಮಾತನಾಡಿದ್ರು. ರಾಹುಲ್ ಗಾಂಧಿಗೆ ರಫೇಲ್ ಅಂದ್ರೇನೆ ಏನು ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಅವರು ರಫೇಲ್ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾರೆ. ಮೋದಿ ಅವರು ಎಲ್ಲವನ್ನೂ ತ್ಯಾಗ ಮಾಡಿದಂತ ವ್ಯಕ್ತಿ, ಅವರು ಹಣ ಗಳಿಸಿ ಏನು ಮಾಡ್ತಾರೆ ಅನ್ನೋ ಮೂಲಕ ಪ್ರಧಾನಮಂತ್ರಿ ಮೋದಿ ಅವರ ಪರ ಬ್ಯಾಟನ್ನ ಬೀಸಿದ್ರು. ಅಷ್ಟೇ ಅಲ್ಲ, ಸೋನಿಯಾ ಗಾಂಧಿ ಅವರಿಗೆ ಕೂಡ ಇದೇ ವೇಳೆ ಅವರು ಟಾಂಗ್ ಕೊಟ್ರು. ಓಕೆ, ಧನ್ಯವಾದ ಅಶೋಕ್ ಮಾಹಿತಿಗಾಗಿ.